ಕಾರ್ಲೋಸ್ ಅವರನ್ನ ಮುಟ್ಟಲಾರ. ಮುಟ್ಟಿದ ದಿನ ಕಾರ್ನಲ್ ಮಾಚಿಮಾಡ ರವೀಂದ್ರ ಪೂಣಚ್ಚ ತನ್ನ ಮೂರನೆಯ ಕಣ್ಣು ತೆರೆಯುತ್ತಾನೆ. ಹಿಮದಲ್ಲಿ ಹುಟ್ಟುವ ಅಗ್ನಿ ಮಾಯ್ನೋ ಗಾಂಧಿಯನ್ನು ಸೇರಿಸಿ ಎಲ್ಲರನ್ನೂ ದಗ್ಧಗೊಳಿಸಿ ಬಿಡುತ್ತದೆ. ನನಗೆ ಆ ವಿಶ್ವಾಸವಿತ್ತು. ಆದರೆ ಅಂತಹದ್ದೊಂದು ದಟ್ಟ ವಿಶ್ವಾಸವನ್ನ ಕೆಲವೇ ದಿನಗಳಲ್ಲಿ ಕದಲಿಸಿ ಹಾಕಿದ್ದ ಕಾರ್ಲೋಸ್ ಮಾಥುರ್. ನಾನು ದುಬೈನ ಬಂಗಲೆಯಲ್ಲಿರುವ ವಿಷಯ ಗೊತ್ತಿದ್ದುದು 3 ಜನಕ್ಕೆ: ಕರುಣಾಕರ್ ಆಳ್ವ, ಉತ್ತಪ್ಪ ರೈ ಮತ್ತು ರೇಖಾ. ಮನೆಯಲ್ಲಿ 2 ಹೆಂಗಸರಿದ್ದರಾದ್ದರಿಂದ ಲ್ಯಾವಿ ಮತ್ತು ಹಸೀನಾ ಮಲಯಾಳದ ಕೆಲಸದ ಹೆಂಗಸು ಕೂಡ ಬೇಡ ಎಂದು ನಿರ್ಧಾರ ಮಾಡಿದ್ದರು. ನಾವಿದ್ದ ಬಂಗಲೆ ಅಲ್ ಸಫಾ ಬೀದಿಯ ತುತ್ತ ತುದಿಯಲ್ಲಿತ್ತು. 1-2 ವಾರಗಳ ಒಳಗಾಗಿ ಗೇಟಿಗೆ ಕ್ಯಾಮರಾ ಹಾಕಿಸಿ ಕೊಡುವುದಾಗಿ ರೈ ಹೇಳಿದ್ದ. ಆದರೆ ಅದಕ್ಕೆ ಮುಂಚಿತವಾಗಿಯೇ ಆ ಘಟನೆ ನಡೆದು ಹೋಗಿತ್ತು. ಅವತ್ತು ಶೂಟಿಂಗ್ ಸೆಂಟರ್ನಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಕರೆಸಿ ಒಂದು ಚಿಕ್ಕ ಸಭೆ ಮಾಡಿದ್ದೆ. ಫ್ರಾನ್ಸ್ನಿಂದ ಮತ್ತು ಜಪಾನ್ನಿಂದ ಕೆಲವು ಶಸ್ತ್ರಗಳನ್ನು ತರಿಸಲು ಹೇಳಿದ್ದೆ. ಒಂದಷ್ಟು ಹೊಸ ತರಹದ ಫೈರಿಂಗ್ ರೇಂಜ್ಗಳನ್ನು ಮಾಡಿಸಲು ಹೇಳಿದ್ದೆ. ಮುಖ್ಯವಾಗಿ ನನಗೆ ಅವರೆಲ್ಲರನ್ನೂ ಪರಿಚಯ ಮಾಡಿಕೊಳ್ಳಬೇಕಿತ್ತು. ಯಾಕೋ ಗೊತ್ತಿಲ್ಲ, ಮೊದಲ ಪರಿಚಯದಲ್ಲೇ ಅವರಿಗೆಲ್ಲ ನಾನು ಇಷ್ಟವಾಗಿದ್ದೆ. ದುಬೈನಲ್ಲಿ ಭಾರತೀಯರಿಗೆ ಮೊದಲಿಂದಲೂ ಮರ್ಯಾದೆ ಇದೆ. ಕೆಲವರು ಮೋಸ ಮಾಡಿ ಓಡಿ ಹೋಗಿರುವುದೂ ಹೌದು, ವ್ಯಾಪಾರಸ್ಥ ಜನ. ಆದರೆ ನಿಮ್ಮಂತೆ ನೌಕರಿಗಾಗಿ ಬಂದವರು ಯಾವತ್ತೂ ಆ ಕೆಲಸ ಮಾಡಿರಲಿಲ್ಲ. ಅರ್ಧ ದುಬೈ ಕಟ್ಟದವರೇ ಇಂಡಿಯನ್ಸ್ ಅಂದಿದ್ದರು. ನಾನು ಮನಸ್ಸಿನಲ್ಲೇ ಹೇಳಿಕೊಂಡೆ, ಈ ಕರ್ನಲ್ ರವೀಂದ್ರ ಮಾಚಿಮಾಡ ಪೂಣಚ್ಚ ಜಗತ್ತಿನಲ್ಲಿ ಯಾರಿಗೂ ಯಾವ ಒಡೆಯರಿಗೂ ಅಪ್ರಾಮಾಣಿಕನಾಗಿದ್ದವನಲ್ಲ. ಆದರೆ ಅಂತಹದ್ದೊಂದು ಸಂತಸದ ಸಭೆ ಮುಗಿಸಿ ಬಂದ ದಿನವೇ ನನಗೆ ಬದುಕಿನ ಅತ್ಯಂತ ಅನಿರೀಕ್ಷಿತ ಹಾಗೂ ಅಸಹನೀಯ ಆಘಾತ ನೀಡಿದ್ದ ಕಾರ್ಲೋಸ್ ಮಾಥುರ್. ಅದು ಹಿಮವಂತನ ಚಿತ್ರ. ರಾತ್ರಿ ಮಲಗುವ ಮುನ್ನ ಒಮ್ಮೆ ಅವತ್ತಿನ ಮೇಲ್ ಚೆಕ್ ಮಾಡಿಕೊಳ್ಳುವುದು ನನ್ನ ಅಭ್ಯಾಸ. ಲ್ಯಾವಿಯೊಂದಿಗೆ ಊಟ ಮಾಡಿ ಮುಗಿಸಿ ಕಂಪ್ಯೂಟರಿನ ಮುಂದೆ ಕುಳಿತುಕೊಳ್ಳುವ ಹೊತ್ತಿಗೆ ಇನ್ನೊಂದು ಕೋಣೆಯಲ್ಲಿ ಹಸೀನಾ ಅಲಿ ಮಕ್ಕಳೊಂದಿಗೆ ಮಲಗಿದ್ದಳು. ವಿಚಿತ್ರವೆಂದರೆ lehashmid@gmail.com ಆ ಹೆಸರಿನಲ್ಲಿ ಒಂದು ಅಪರಿಚಿತ ಮೇಲ್ ಬಂದಿತ್ತು. ಅದರಲ್ಲಿ ಒಂದೇ ಒಂದು ಸಾಲು, ಕಳಿಸುತ್ತಿದ್ದ ವ್ಯಕ್ತಿಯ ವಿವರ, ಕಡೆಗೆ ಸಬ್ಜೆಕ್ಟ್ ಕೂಡ ಇರಲಿಲ್ಲ. ಇದ್ದದ್ದು ಹಿಮವಂತನ ಫೋಟೋ ಒಂದೇ. ನನಗೆ ಗೊತ್ತು, ಅದು ಕಂಪಾಲಾದ ಅಪಾರ್ಟ್ಮೆಂಟಿನ ಮುಂದಿದ್ದ ಹುಲ್ಲು ಹಾಸಿನ ಮೇಲೆ ತೆಗೆದದ್ದು. ತೆಗೆಯುವಾಗ ಜೊತೆಯಲ್ಲಿ ನಾನಿದ್ದೆ. ಆಮೇಲೆ ಲ್ಯಾಪ್ಟಾಪಿಗೆ ಅದನ್ನು ಬಸಿದುಕೊಳ್ಳುವಾಗಲೂ ನಾನಿದ್ದೆ. ಹಿಮವಂತನ ಚಿತ್ರ ತುಂಬ ಮುದ್ದಾಗಿ ಬಂದಿತ್ತು. ಅದನ್ನು ತನ್ನ ಅಣ್ಣನಿಗೆ ಮತ್ತು ತಂದೆ ತಾಯಿಗೆ ಕಳಿಸುತ್ತೇನೆ ಅಂದಿದ್ದಳು ಲ್ಯಾವಿ. ಬಹುಶಃ ಕಳಿಸಿದ್ದಿರಬೇಕು. ಇದೆಲ್ಲ ಸುಮಾರು 6 ತಿಂಗಳ ಹಿಂದಿನ ಮಾತು. ಅದರರ್ಥ 6 ತಿಂಗಳಿಗೆ ಮುಂಚಿನಿಂದಲೇ ಮಾಥುರ್ ನನ್ನ ಫೋನು, ಪತ್ರ, ಇಮೇಲ್ಗಳನ್ನು ಇಂಟರ್ಸೆಪ್ಟ್ ಮಾಡುತ್ತಿದ್ದಾನೆ. ಅದೆಲ್ಲ ನನ್ನ ನೆತ್ತರು ಒಣಗಿ ಹೋಗುವಂತೆ ಮಾಡಿದ್ದು. ತುಂಬ ಸುಂದರವಾಗಿ ನಗುತ್ತಾ ನಿಂತಿದ್ದ ಹಿಮವಂತನ 2 ಕಣ್ಣುಗಳನ್ನು ದಬ್ಬಣವೊಂದರಿಂದ ಚುಚ್ಚಿ ತೂತು ಮಾಡಲಾಗಿತ್ತು ಮತ್ತು ಅವನ ಮುಖದ ಸುತ್ತ ಒಂದು ವೃತ್ತಾಕಾರದ ಗೆರೆ ಹಾಕಿ ಅದರ ಮಧ್ಯೆ ಪ್ಲಸ್ ಆಕಾರದ ಗೆರೆ ಬರೆಯಲಾಗಿತ್ತು. ಹೆಚ್ಚಿನ ವಿವರಣೆ ಬೇಕಾಗಿರಲಿಲ್ಲ. ಲೆಹಾಶ್ಮಿದ್ ಎಂಬ ಪದವೇ ಸಾಕು, ಹಿಮವಂತನ ಜೀವಕ್ಕೆ ಅಪಾಯವಿದೆ. ಮೊಟ್ಟ ಮೊದಲ ಬಾರಿಗೆ ನನ್ನ ಮೈಯೊಳಗಿನ ರಕ್ತವೆಲ್ಲ ಒಣಗಿ ಹೋಗಿ ನಾನು ನಿರ್ವಿಣ್ಣನಾಗಿ ಹೋಗಿದ್ದೆ. ಅಕಸ್ಮಾತ್ ಈ ಕೆಲಸವನ್ನ ಲಷ್ಕರ್ ಎ ತೈವಾದ ಉಗ್ರರು ಮಾಡಿರಬಹುದಾ ಎಂಬ ಯೋಚನೆಯೂ ಬಾರದಿರಲಿಲ್ಲ. ಆದರೆ ಉಗ್ರರು ಹೀಗೆ ಬೆದರಿಸೋದಿಲ್ಲ, ಎಚ್ಚರಿಸೋದಿಲ್ಲ. ಕಣ್ಣಿಗೆ ಬಿದ್ದ ಮರುಕ್ಷಣ ಬೇಟೆಯಾಡ್ಬಿಡ್ತಾರೆ. ಅನೇಕ ತಿಂಗಳುಗಳಿಂದ ಮರೆತೇ ಹೋಗಿದ್ದ ಆ ಅನುಭವ ಮತ್ತೆ ಅನುಭೂತಿಗೆ ಬಂತು. ಗಂಟಲಲ್ಲಿ ಯಾವುದೋ ಲಂಪ್ ಬೆಳೆದು ಸಿಕ್ಕಿಕೊಂಡ ಹಾಗೆ, ಕಿಬ್ಬೊಟ್ಟೆಯ ಆಳದಲ್ಲಿ ನೋವು ಅಗ್ನಿಗುಂಡದಂತೆ ಬಾಯಿ ತೆರೆದುಕೊಂಡ ಹಾಗೆ. ಇದ್ದಕ್ಕಿದ್ದಂತೆ ಮೈಯೆಲ್ಲ ಬೆವತು ಬಿಟ್ಟಿತು. ನನ್ನ ಕೈಗಳನ್ನು ನಾನೇ ನೋಡಿಕೊಂಡೆ. ಯಾರವೋ ಕೈಗಳನ್ನು ನೋಡಿಕೊಂಡಂತೆ ಅವು ಸಣ್ಣಗೆ ಕಂಪಿಸುತ್ತಿದ್ದವು. ಕಂಪ್ಯೂಟರಿನ ಮುಂದೆ
ತುಂಬ ಹೊತ್ತು ಕುಳಿತಿದ್ದವನು ಎದ್ದು ಕೋಣೆಗೆ ಹೋದಾಗ ಲ್ಯಾವಿಗೆ ಆಗಷ್ಟೇ ನಿದ್ರೆ ಹತ್ತಿತ್ತು. ಲ್ಯಾವಿ ಅಂದವನ ದನಿ ನನಗೆ ಅರಿವಿಲ್ಲದಂತೆ ನಡುಗುತ್ತಿತ್ತು. ನಿದ್ರೆಯಲ್ಲೇ ಉತ್ತರಿಸಿದಳು. ಇವರಿನ್ನು ನಮ್ಮನ್ನ ಬದುಕಕ್ ಬಿಡೋಲ್ಲ ಲ್ಯಾವಿ. ನಾನು ಭಾರತಕ್ಕೆ ಹೊರಟು ಹೋಗ್ತೀನಿ. ಐ ವಿಲ್ ಸರೆಂಡರ್. ಕಾರ್ಲೋಸ್ಗೆ ಬೇಕಾಗಿರೋದು ಎರಡೇ. ನಾನು ಶರಣಾಗತನಾಗಬೇಕು ಅಥವಾ ಅವನು ನನ್ನನ್ನು ಭೂಮಿಯ ಮುಖದ ಮೇಲಿಂದ ಒರೆಸಿ ಹಾಕಬೇಕು. ನನ್ನ ಮಟ್ಟಿಗೆ ಅವನು ಏನಾದರೂ ಮಾಡಲಿ, ಆದರೆ ಹಿಮವಂತನನ್ನ ಅನ್ನುವ ಹೊತ್ತಿಗೆ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದವು. ಹೆಡೆ ತುಳಿದ ಹಾವಿನಂತೆ ಎದ್ದು ಕುಳಿತಿದ್ದಳು ಲ್ಯಾವಿ. ಮದುವೆಯಾದ ಅಷ್ಟು ವರ್ಷಗಳಲ್ಲಿ ಅವಳ ಕಣ್ಣುಗಳಲ್ಲಿ ಅಂತಹದ್ದೊಂದು ರೋಷದ ಕಿಡಿಯನ್ನು ನಾನು ನೋಡಿರಲಿಲ್ಲ. ಹಿಮವಂತನಿಗೆ ಏನಾಯಿತು ಅಂತ ಕೇಳಿದಳು. ಲ್ಯಾಪ್ಟಾಪ್ನಿಂದ ಆ ಚಿತ್ರ ತೆಗೆದು ತೋರಿಸಿದೆ. ಅವನಿಗಿನ್ನೂ ಶಾಲೆಗೆ ಹೋಗುವ ವಯಸ್ಸೇ ಆಗಿರಲಿಲ್ಲ. ಆದರೆ ನೀಲೋಫರಳನ್ನ ಹತ್ತಿರದ ಇಂಡಿಯನ್ ಸ್ಕೂಲಿಗೆ ಸೇರಿಸಿದ್ದವಲ್ಲ. ಹಠಕ್ಕೆ ಬೀಳುತ್ತಿದ್ದ ಹುಡುಗ ಅವಳೊಂದಿಗೆ ಪ್ರತಿನಿತ್ಯ ಹೋಗಿ ಬರುತ್ತಿದ್ದ. ಆದರೆ ಇದು ಆಗ ತೆಗೆದ ಫೋಟೋ ಅಲ್ಲ, ಕಂಪಾಲಾದಲ್ಲಿ ತೆಗೆದದ್ದು. ಈಗಲೂ ತೆಗೆಯುತ್ತಿರಬಹುದಲ್ಲವೇ? ದುಬೈನಲ್ಲಿ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಬರಲಿಕ್ಕೆ ಸೆಕ್ಯೂರಿಟಿ ಬೇಕಾಗಿಲ್ಲ. ಎಲ್ಲೋ ಕುಳಿತು ಮಗುವಿನ ಚಿತ್ರ ತೆಗೆದರೆ ಆಶ್ಚರ್ಯವೇನಿದೆ? ಈಗಲೂ ತೆಗೆದಿರಬಹುದು, ತೆಗೆಯುತ್ತಿರಬಹುದು. ಲ್ಯಾವಿಯ ಕಣ್ಣು ನೆತ್ತರು ಸಿಂಪಡಿಸಿದಂತೆ ಕೆಂಪಾದವು. ಹೆದೆಗೆ ಬಾಣ ಹೂಡಿದಂತೆ, ಹಾವು ಹಣೆ ಅಗಲಿಸಿದಂತೆ ಹಾಸಿಗೆಯ ಮೇಲೆ ನಿಟಾರಾಗಿ ಎದ್ದು ಕುಳಿತಳು. ಲುಕ್ ರವೀಂದ್ರ, ನಾನ್ ಮದುವೆ ಆಪಲೆ ನಿನ್ನ ಆಚಂಗಿ ಹಿಮ ನಾಡಮೋವ. ನಾನ್ ಜಾತಿಲ್ ಏನೇ ಆಯ್ತಿಕ್ಕು, ಆಚಂಗಿ ಕೊಡವನೆ ಮಂಗಲ ಆಯ್ತಿಕ್ಕು. ನಾಡ ಪೊಟ್ಟೆಯಲ್ಲಿ ಪುಟ್ಟಿನವ ಮಾಚಿ ಮಾಡ ಹಿಮವಂತ. ಫೇಸ್ ಕಾರ್ಲೋಸ್, ಎದೆ ಕಾರಣತ್ತು ನಿನ್ನ ಭಾರತಕ್ಕೆ ಪೋಪಲು ಬಿಡಲೆ, ಶರಣಾಗತನಾಪಲು ಬಿಡಲೆ. ಅಯ್ಯಂಗ ಕೊಲ್ಲೋದು ಬಿಟ್ಟು ನಾನೇ ಈ ಕೆಲಸ ಮಾಡು. ನಾಳೆನೇ ಪೋಪೆ. ಕಾರ್ಲೋಸ್ ಮಾತೂರ್ ನಾಕ್ ಅಪರಿಚಿತ ಏನಲ್ಲ. ನೀಡ ಪರ ಅಣ್ಣೋಕ್ ಬಂದವಳ ನಾನು. ಆಚಂಗಿ ಭೇಟಿ ಆಯ್ತೆ ಪೋಪ. ಜಸ್ಟ್ ಒನ್ ಶಾಟ್. ಇಚ್ಚಕ್ ದಿನ ಇಚ್ಚಕ್ ವರ್ಷ ನೀನ್ ಎನ್ನ ಮಾಡಿಯಂಡು ಇಂಜಿಯನ್ನ ಗೊತ್ತಿಲ್ಲ ಅಂತ ಜ್ಞಾನ ಮಾಡಿಕೊಂಡು ಉಳ್ಳ್ಯಾ? ಐ ನೋ ಇಟ್. ಆಚಂಗಿ ನಾನು ಒಕ್ಕ ಸಾರಿ ಕಟ್ಟಂಡಿಲ್ಲೆ ಅನ್ನಿರಲಿಲ್ಲೆ. ಇಂದ್ ನಾನು ಅಣ್ಣಿಯುಂಡಳ್ಳೋ ನಿನ್ನ ಭಾರತಕ್ಕೂ ಪೋಪುಲು ಬಿಡಲೆ. ಐ ಆಮ್ ಫರ್ಮ್. ಅಂದವಳ ದನಿಯಲ್ಲಿ ಸಿಂಹದ ಗುರುಗುಡುವಿಕೆ ಇತ್ತ, ಕಾಳಿಂಗದ ಉಚ್ಛ್ವಾಸ. ನಾನು ಅಚ್ಚರಿಯಿಂದ ಲ್ಯಾವಿಯೆಡೆಗೆ ನೋಡಿದೆ. ಮದುವೆಯಾದ ಇಷ್ಟು ವರ್ಷಗಳಲ್ಲಿ ಅವಳು ನನ್ನೊಂದಿಗೆ ಒಂದೇ ಒಂದು ಸಲ ಕೊಡವ ಭಾಷೆಯಲ್ಲಿ ಮಾತನಾಡಿರಲಿಲ್ಲ. ಅವಳು ಅಮ್ಮನೊಂದಿಗೆ ಮಾತನಾಡಿದ್ದೂ ಕಾಣೆ. ಆದರೆ ಈಗ ನಿಚ್ಚಳವಾಗಿ ಮಾತನಾಡುತ್ತಿದ್ದಾಳೆ. ಲುಕ್ ರವೀಂದ್ರ, ನಾನು ಮದುವೆಯಾಗಿರೋದು ನಿನ್ನನ್ನ, ಆದರೆ ಹಿಮ ನನ್ನ ಮಗ. ನಾನು ಜಾತಿಯಿಂದ ಏನೇ ಆಗಿರಬಹುದು, ಆದರೆ ಮದುವೆಯಾಗಿರೋದು ಕೊಡವನನ್ನೇ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವವನು ಮಾಚಿ ಮಾಡ ಹಿಮವಂತ. ಫಕ್ ಕಾರ್ಲೋಸ್, ಯಾವ ಕಾರಣಕ್ಕೂ ನಿನ್ನನ್ನು ಭಾರತಕ್ಕೆ ಹೋಗಲು ಬಿಡಲಾರೆ, ಶರಣಾಗತನಾಗಲೂ ಬಿಡಲಾರೆ. ಅವರು ಕೊಲ್ಲುವುದು ಹಾಗಿರಲಿ, ಅವರಿಗಿಂತ ಮುಂಚೆ ನಾನೇ ಆ ಕೆಲಸ ಮಾಡ್ತೀನಿ. ನಾಳೆಯೇ ಹೊರಡುತ್ತೇನೆ ಭಾರತಕ್ಕೆ. ಕಾರ್ಲೋಸ್ ಮಾಥೂರ್ ನನಗೆ ಅಪರಿಚಿತನಲ್ಲ. ನಿನ್ನ ಪರವಾಗಿ ಮಾತಾಡಲು ಬಂದಿದ್ದೇನೆ ಅಂದರೆ ಭೇಟಿ ಆಗಿಯೇ ಆಗುತ್ತಾನೆ. ಜಸ್ಟ್ ಒನ್ ಶಾಟ್. ಇಷ್ಟು ದಿನ ಇಷ್ಟು ವರ್ಷ ನೀನು ಏನು ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ? ಐ ನ್ಯೂ ಇಟ್. ಆದರೆ ಒಂದೇ ಒಂದು ಸಲ ಆ ಬಗ್ಗೆ ಕೇಳಿರಲಿಲ್ಲ, ಮಾತಾಡಿರಲಿಲ್ಲ. ಇವತ್ತು ಮಾತಾಡ್ತಿದ್ದೀನಿ. ನಿನ್ನನ್ನು ಭಾರತಕ್ಕೆ ಹೋಗಲು ಖಂಡಿತ ಬಿಡಲಾರೆ ಅಂದಿದ್ದಳು ಲ್ಯಾವಿ. ಕ್ಷಣದ ಮಟ್ಟಿಗೆ ಅವಳ ಕಣ್ಣುಗಳನ್ನು ನೋಡಲು ನನಗೆ ಹಿಂಜರಿಕೆಯಾಗಿತ್ತು.
ಒಬ್ಬ ಹೆಂಗಸು ಇಷ್ಟು ಉಗ್ರಳಾಗಬಲ್ಲಳ? ಆಶ್ಚರ್ಯವಾಗಿತ್ತು. ಆದರೆ ಹೆಂಗಸು ಕ್ರೂರಿಯೂ ಆಗಬಲ್ಲಳು. ಅದನ್ನು ಮಾಯಿನೋ ಗಾಂಧಿ ಸ್ಪಷ್ಟವಾಗಿ ಸಾಬೀತು ಮಾಡಿದ್ದರು. ನನಗೆ ಇಂದಿರಾ ಗಾಂಧಿಯ ಹತ್ಯೆಯ ನೆನಪಿದೆ. ಆಕೆಯನ್ನ ಕೊಂದವರು ಸಿಖ್ಖರು ಅಂದ ತಕ್ಷಣ ಇಡೀ ದಿಲ್ಲಿ ಭುಗಿಲೆದ್ದಿತ್ತು. ಸಾವಿರ ಸಿಖ್ಖರ ಹೆಣ ಬಿದ್ದವು. ಅದರಿಂದ ಮಾಯಿನೋ ಗಾಂಧಿಗೆ ಸಮಾಧಾನವಾಯ್ತಾ? ಗೊತ್ತಿಲ್ಲ. ಆಕೆಯ ಗಂಡನಿಗೆ? ಅದೂ ಗೊತ್ತಿಲ್ಲ. ಅದರ ಬೆನ್ನಲ್ಲೇ ಆಕೆಯ ಗಂಡನ ಹತ್ಯೆಯಾಯಿತು. ಅಕ್ಷರಶಃ ರಾಜಕುಮಾರನಂತಿದ್ದ ಮನುಷ್ಯ. ಕಾಲಿಗೆ ತೊಟ್ಟಿದ್ದ ಲೋಟೋ ಬೂಟಿನ ಹೊರತು ಮತ್ತೆಲ್ಲ ಛಿದ್ರ. ಸುತ್ತ ಸಿಕ್ಕ ಹೆಣಗಳದ್ದೇ ಒಂದೊಂದು ಅಂಗ ತಂದು ಪೆಟ್ಟಿಗೆಯಲ್ಲಿ ಹಾಕಿ, ಇದು ನಿನ್ನ ಗಂಡನ ಪಾರ್ಥಿವ ಅಂದರು. ಮಾಯಿನೋ ಬದಲಾಡಲಿಲ್ಲ. ಆದರೆ ಯಾವತ್ತಿನ ಹಗರಣವದು? ಬೋಫೋರ್ಸ್ ಫಿರಂಗಿಯದ್ದು? ಮುಂಬಯಿಯ ಭಯೋತ್ಪಾದಕತೆಗೆ ಪ್ರತ್ಯುತ್ತರ ಹೇಳುವ ನೆಪದಲ್ಲಿ ಜಗತ್ತೇ ಮರೆತು ಹೋಗಿದ್ದ ಡಾನ್ ವಿಜ್ಜಿನಿಯನ್ನ, ಆ 3 ಇಟಾಲಿಯನ್ನರನ್ನ ಸಾಲು ಸಾಲಾಗಿ ಕೊಲ್ಲಿಸೋದ? ಅತ್ತೆಯ ಹತ್ಯೆಯಾದಾಗ, ಗಂಡನ ದೇಹ ಛಿದ್ರಗೊಂಡಾಗ ಬಾರದಿದ್ದ ಸಿಟ್ಟು ಈಗ ಬಂತ? ಬಂದದ್ದಾದರೂ ಯಾಕೆ? ವೈ ನೌ? ನನಗೆ ಮೊದಲು ನೆನಪಾದದ್ದು ಮೇಲ್ನಲ್ಲಿ ಬಂದ ಹಿಮವಂತನ ಚಿತ್ರ. ತಕ್ಷಣ ಕಾಣಿಸಿದ್ದು ವಿಪುಲ್ ಗಾಂಧಿಯ ಚಿತ್ರ. ಕೀಪ್ ಕ್ವೈಟ್ ಲ್ಯಾವಿ ಅಂತ ಅಪ್ಪಣೆಯ ದನಿಯಲ್ಲಿ ಹೇಳಿದವನೇ ಎದ್ದು ಹೋಗಿ ಕಪಾಟಿನಲ್ಲಿದ್ದ ಬ್ಲೂ ಲೇಬಲ್ ವಿಸ್ಕಿಯ ಬಾಟಲಿಯಿಂದ 2 ಪಿಂಟ್ ಬಗ್ಗಿಸಿಕೊಂಡು ಅವಳಿಗೆ 2 ಕ್ಯೂಬ್ ಐಸ್ ಹಾಕಿ ತಂದು ಕೈಗೆ ಕೊಟ್ಟೆ. ಮದುವೆಗೆ ಮುಂಚೆ ಲ್ಯಾವಿ ಶರಾಬಿನ ವಾಸನೆ ಕೂಡ ನೋಡಿದವಳಲ್ಲ. ಆದರೆ ಅವತ್ತು ಅವಳ ಉದ್ವಿಗ್ನತೆ ಎಷ್ಟಿತ್ತೆಂದರೆ ಇಡೀ 2 ಗುಕ್ಕಿನಲ್ಲಿ ವಿಸ್ಕಿ ಮುಗಿಸಿ, ಐ ನೀಡ್ ಅನದರ್ ಅಂಡ್ ಎ ಲಾಂಗ್ ಸಿಗರೇಟ್ ಅಂದಿದ್ದಳು. ನನಗೆ ಮೊದಲ ಬಾರಿ ಗೊತ್ತಾಗಿತ್ತು, ಹೆಂಗಸು ಬೇಕಾದರೆ ವೈಧವ್ಯ ಸಹಿಸಿಕೊಳ್ಳುತ್ತಾಳೆ, ಆದರೆ ಮಗನ ಸಾವನ್ನಲ್ಲ. ಆಗಲೇ ನನ್ನ ಕಣ್ಣೆದುರಿಗೆ ಮತ್ತೊಮ್ಮೆ ವಿಪುಲ್ ಗಾಂಧಿಯ ಚಿತ್ರ ಹಾಯ್ದು ಹೋದದ್ದು. ನಾನು ಹರಿದ್ವಾರದ ಮನೆಯಿಂದ ಹೊರಬಿದ್ದಾಗ ಮೈ ಮನಸ್ಸು ಪುಳಕಗೊಂಡಿದ್ದವು. ಅವತ್ತು ನನ್ನ ಪಾಲಿಗೆ ಅವಳೇ ತಾಯಿ. ಸುಜಲಾಂ ಸುಫಲಾಂ ಒಂದೇ ಮಾತರ. ಮುಸ್ಲಿಮರಿಗೆ 108 ದೇಶಗಳಿವೆ ಕರ್ನಲ್, ಕ್ರಿಶ್ಚಿಯನ್ನರಿಗೆ ಅರ್ಧ ಜಗತ್ತೇ ಇದೆ, ನಮಗೇನುಂಟು ಭಾರತೀಯರಿಗೆ? ಈ ದೇಶದ ಇತಿಹಾಸ ಈಗ ಮಗ್ಗುಲು ಬದಲಾಯಿಸಬೇಕು. ನಮ್ಮ ನಿಷ್ಪಾಪಿ ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ, ಹಸು ಕಂದಮ್ಮಗಳ ಪ್ರಾಣ ತೆಗೀತಾರ ಉಗ್ರವಾದಿಗಳು? ಅವರನ್ನ ಅವರದ್ದೇ ಮೂಲಕ್ಕೆ ಹೋಗಿ ತರಿದು ಹಾಕಿಬಿಡಬೇಕು. ಇತಿಹಾಸದ ಈ ಅಧ್ಯಾಯದಲ್ಲಿ ನೀನಿರಬೇಕು ಮಗು ಅಂದಿದ್ದಳಲ್ಲವೇ ಮಾಯಿನೋ ಗಾಂಧಿ? ಇಂಟರ್ನೆಟ್ನಲ್ಲಿ ಮೇಲ್ ಮೂಲಕ ಕಳಿಸಿದ ಹಿಮವಂತನೆಂಬ ಹಸುಗೂಸಿನ ಚಿತ್ರದ ಹಣೆಗೆ ಬಂದೂಕಿನ ಟಾರ್ಗೆಟ್ ಮಾರ್ಕ್. ಅದು ಭಾರತೀಯ ಹಸುಗೂಸಲ್ವಾ? ನಿಷ್ಪಾಪಿ ಕಂದನಲ್ವಾ? ಅದರ ತಂದೆಯಾದರೂ ಯಾರು? ದೇಶಕ್ಕಾಗಿ ಬಡಿದಾಡಿದ ವೀರಚಕ್ರ ಕರ್ನಲ್ ಮಾಚಿಮಾಡ ರವೀಂದ್ರ ಪೂಣಚ್ಚ. ತಾತನಾದರೂ ಯಾರು? ಪಾಕಿಸ್ತಾನದ ಜೈಲಿನಲ್ಲಿ ದಿಕ್ಕಿಲ್ಲದೆ ಕೊಳೆತು ಕೂಡ ಹೊರಬಂದು ಒಂದೇ ಒಂದು ಮಾತನಾಡದೆ ತನ್ನ ತೋಟದ ಕಿತ್ತಳೆಯ ಗಿಡದ ನೆರಳಿನಲ್ಲಿ ಇವತ್ತಿಗೂ ದಿನ ಕಳೆಯುತ್ತಿರುವ ನಿರ್ಗತಿಕ ಮುದುಕ. ಲೆಹಾಶ್ಮಿದ್ದಂತ ಕಳಿಸಿದ ಮೇಲ್ನಲ್ಲಿರುವ ಹಿಮವಂತನ ಅಜ್ಜಿಯಾದರೂ ಯಾರು? ಪ್ರತಿ ಕ್ಷಣಕ್ಕೂ ಭಾರತವನ್ನ ಪ್ರೀತಿಸುವ ದೇವತೆಯಂತಹ ಹೆಣ್ಣುಮಗಳು ಮಾಚಿಮಾಡ ಕಾವೇರಮ್ಮ. ಆದರೆ ಮೇಡಮ್ ಮಾಯಿನೋ, ನಿಮಗೆ ಅತ್ತೆ ಕೊಲೆಯಾದ ದುಃಖವಿಲ್ಲ, ಗಂಡ ಛಿದ್ರವಾಗಿ ಹೋದ ಬೇಸರವಿಲ್ಲ. ಇದ್ದಿದ್ದೇ ಆದರೂ ಅದು ತಾತ್ಕಾಲಿಕ. ಆದರೆ ನಿಮಗೆ ಎಂದೋ ನಡೆದು ಹೋದ ಹಗರಣದ ಕಟ್ಟ ಕಡೆಯ ಸಾಕ್ಷ್ಯಗಳು ನಾಶವಾಗಬೇಕಿತ್ತು. ಅದಕ್ಕೆ ನನ್ನನ್ನು ಕಳಿಸಿದ್ರಿ. ನೀವು ಹೇಳಿದ ಪ್ರತಿಯೊಂದನ್ನೂ ಮಾಡಿದೆ. ನಾನು ಮಾಡಿದ ಒಂದೇ ಒಂದು ತಪ್ಪು ಅಂದರೆ ನನಗೆ ಅರಿವಿಲ್ಲದಂತೆ ಗೊತ್ತಾಗುತ್ತಾ ಹೋದ ರಹಸ್ಯಗಳನ್ನು ನಾನು ದಾಖಲು ಮಾಡಿಟ್ಟುಕೊಂಡೆ. ಆ ಸಂಗತಿ ನಿಮಗೂ ಗೊತ್ತು. ಎಂತಹ ರಹಸ್ಯವೇ ಆದರೂ ಅನಾಲಿಸಿಸ್ ವಿಂಗಿನ ಅಧಿಕಾರಿ ಬಾಯಿ ಬಿಡೋದಿಲ್ಲ. ಇವತ್ತಿಗೂ ನನ್ನ ಅಪ್ಪ ಪಾಕಿಸ್ತಾನದ ಜೈಲುಗಳಲ್ಲಿ ಯಾಕೆ ಅಷ್ಟು ವರ್ಷ ಇದ್ದ? ಅವನು
ನನಗೂ ಹೇಳಿಲ್ಲ. ಗೊತ್ತಿರುವ ಯಾವ ಸಂಗತಿಯನ್ನು ಮಾತನಾಡಬಾರದು ಎಂಬ ಕಸಂ ನೆತ್ತಿಯ ಮೇಲೆ ಹೊತ್ತುಕೊಂಡೇ ಮನೆಯಿಂದ ಹೊರಬೀಳುತ್ತೇವೆ. ನಿಮಗೆ ನಮ್ಮ ನಿಷ್ಠೆ ಗೊತ್ತು, ಆದರೂ ಹೆದರುತ್ತಿದ್ದೀರಿ. ಯಾಕೆ? ನಿಮ್ಮ ಮಗ ಅಷ್ಟೇ ತಾನೆ. ಈ 4 ಹತ್ಯೆಗಳ ರಹಸ್ಯ ಬಯಲಾದರೆ ನಾಳೆ ನಿಮ್ಮ ಮಗ ಪ್ರಧಾನಿ ಆಗಲಾರ. ಆ ರಹಸ್ಯಗಳು ಶಾಶ್ವತವಾಗಿ ಮಣ್ಣು ಸೇರಬೇಕು. ಅದಕ್ಕಾಗಿ ನೀವು ಬಳಸುತ್ತಿರುವ ಆಯುಧ ನನ್ನ ಮಗ. ಅದನ್ನ ನಾನು ಮಾಡಲಾರೆನಾ ಮೇಡಮ್ ಮಾಯಿನೋ ಗಾಂಧಿ? ಆ ಪ್ರಶ್ನೆ ಉದ್ಭವವಾದ ಘಳಿಗೆಯಲ್ಲೇ ನಾನು ಇನ್ನೊಂದು ಡ್ರಿಂಕ್ ಫಿಕ್ಸ್ ಮಾಡಿಕೊಂಡೆ. ಲ್ಯಾವಿ ನನ್ನದೊಂದು ಲಾಂಗ್ ಸಿಗರೇಟ್ ಹಚ್ಚಿಕೊಂಡು ಸೇದುತ್ತಿದ್ದಳು. ಅಭ್ಯಾಸವಿರದ ಹೆಂಗಸರ ಹಾಗೆ. ಅವಳ ರೋಷ ನನಗೆ ಅರ್ಥವಾಗಿತ್ತು. ಹೆಂಗಸಿನ ಬದುಕಿನಲ್ಲಿ ಮತ್ಯಾರಿಗಿಂತಲೂ ಮುಖ್ಯವಾಗುವುದು ಮಗ, ಮಗ ಮತ್ತು ಕೇವಲ ಮಗ. ಅವತ್ತು ರಾತ್ರಿ ನಾನು ತುಂಬ ಹೊತ್ತು ಎಚ್ಚರವಾಗಿದ್ದೆ ಮತ್ತು ಪ್ಯಾಪರಾಜಿ ಕಲ್ಲೇಶಿಯನ್ನ ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದೆ. ಲ್ಯಾವಿ 2ನೇ ಡ್ರಿಂಕ್ನ ನಂತರವೂ ನಿದ್ರೆ ಮಾಡಿರಲಿಲ್ಲ. ಇಬ್ಬರ ಮನಸ್ಸಿನಲ್ಲೂ ಒಂದೇ ನಿರ್ಧಾರ ಹೆಪ್ಪುಗಟ್ಟಿತ್ತು: ಲೆಟ್ಸ್ ನಾಟ್ ಕ್ರಾಲ್. ಅವನು ಕಾರ್ಲೋಸ್ ಮಾಥುರ್ ಆಗಿರಲಿ, ಮಾಯಿನೋ ಗಾಂಧಿ ಆಗಿರಲಿ, ಅವರ ಪಾದಗಳಿಗೆ ತೆವಳಿ ಶರಣಾಗತರಾಗುವ ಪ್ರಶ್ನೆಯೇ ಇಲ್ಲ. ನಿಜ, ನನಗೆ ಮೋಸವಾಗಿದೆ. 30 ತಿಂಗಳ ಸಂಬಳವೆಂದರೆ ನನ್ನಂಥವನ ಮಟ್ಟಿಗೆ ಚಿಕ್ಕ ಮೊತ್ತವಲ್ಲ. ಆದರೆ ನಾನು ಅದಿಲ್ಲದೆಯೂ ಬದುಕಬಲ್ಲೆ. ಇದಲ್ಲದಿದ್ದರೆ ಮತ್ತೊಂದು ದೇಶ, ಯಾವುದಾದರೂ ಚಾಕರಿ ಮಾಡಿ ಏನು, ನಿಕೃಷ್ಟ. ಆದರೆ ಕಾರ್ಲೋಸ್ನ ಮುಂದೆ ತಲೆ ಬಾಗಿಸಲಾರೆ. ನಾವು ಬಡತನಕ್ಕೆ ಅಂಜೋದು ಬೇಡ. ಯಾವತ್ತಿತ್ತು ಶ್ರೀಮಂತಿಕೆ? ತಿಂದದ್ದು 2 ಹೊತ್ತು ಅಲ್ವಾ? ಮಲಗಿದ್ದು ಒಂದೇ ಕೋಣೆಯಲ್ಲಿ. ಸ್ಕ್ಯಾಂಡಿನೇವಿಯಾದಲ್ಲಿ ನೀನು ನೆಲೆಗೊಳ್ಳುವ ಕನಸು ಸಾಕಿಕೊಂಡಿದ್ದೆ ನಿಜ. ಆದರೆ 2 ಹೊತ್ತು ನೆಮ್ಮದಿಯಾಗಿ ಉಂಡು ಒಂದೇ ದಿಂಬಿಗೆ ತಲೆಯಿಟ್ಟು ಮಲಗಿ ಹಿಮವಂತನನ್ನ ಮಾಚಿ ಮಾಡ ಕುಡಿಯಾಗಿ ಬೆಳೆಸೋದಷ್ಟೇ ನನ್ನ ಕನಸು. ನೀನು ಹೇಳು, ಯಾರದ್ದಾದರೂ ಮನೆಯಲ್ಲಿ ನೆಲ ಒರೆಸ್ತೀನಿ, ಪಾತ್ರೆ ತೊಳಿತೀನಿ. ತಂಗಿಯಂತಹ ಹುಡುಗಿ ಹಸೀನಾ, ನಿನಗೆ ಬೆನ್ನಲ್ಲೇ ಹುಟ್ಟಿದ್ದಿದ್ದರೂ ಅಂತಹ ತಂಗಿ ಸಿಗ್ತಾ ಇರಲಿಲ್ಲ. ಭಯ್ಯಾಗೆ ತೊಂದರೆ ಆಗೋದಾದ್ರೆ ಹೇಳಿ, ಭಾರತಕ್ಕೆ ಹೋಗಿ ಸೊಂಟಕ್ಕೆ ಬಾಂಬ್ ಕಟ್ಕೊಂಡು ಆ ಶ್ರೀಲಂಕಾದ ಹೆಂಗಸು ಮಾಯಿನೋ ಗಾಂಧಿಯ ಗಂಡನನ್ನು ಉಡಾಯಿಸಿದಂತೆ ಉಡಾಯಿಸಿಬಿಡ್ತೀನಿ ಅಂತಾಳೆ. ಅಷ್ಟು ಗೌರವದಿಂದ ಆ ಹುಡುಗಿಯನ್ನ ನೋಡಿಕೊಂಡವರು ಇನ್ನೊಬ್ಬರಿಲ್ಲ. ನಮಗೋಸ್ಕರ ಜೀವ ಕೊಡ್ತಾಳೆ. ರವೀಂದ್ರಣ್ಣನ ಹೆಂಡತಿ ನೀವು, ನನ್ನ ಪ್ರೀತಿಯ ಅತ್ತಿಗೆ. ನಿಮಗೆ ಒಂದೇ ಒಂದು ತೊಂದರೆ ಬರದ ಹಾಗೆ ನಾನು ನೋಡ್ಕೊಳ್ತೀನಿ ಅಂತಾಳೆ ಸುರೇಖಾ. 1000 ಸಲ ಹೇಳಿದ್ದಾಳೆ ಉತ್ತಪ್ಪನ ಹೆಂಡತಿ. ಅದೆಲ್ಲ ಒಂದು ತೂಕದ ಮಾತು. ಆದರೆ ನಿನ್ನ ಜೊತೆಗೆ ನಾನಿದ್ದೀನಿ. ನಾನು ಈ ಬದುಕಿಗೆ ಇನ್ನೇನು ಬೇಕು? ಲಾವಿ, ಈಗ ಮಲ್ಗು. ಭಾವಾವೇಶದ ಮಾತು ಬೇರೆ, ಕಾರ್ಲೋಸ್ ಮಾಥರ್ನೊಂದಿಗೆ ವ್ಯವಹಾರ ಮಾಡೋದೇ ಬೇರೆ. ಈ ವಿಷಯ ಹಸೀನಾ ಸೇರಿದಂತೆ ಯಾರೊಂದಿಗೂ ಚರ್ಚೆ ಮಾಡಬೇಡ. ಹಿಮ ನನ್ನ ಕೂಸು. ಅವನ ಕೂದಲು ಕೊಂಕಿದ ದಿನ ಕಾರ್ಲೋಸ್, ಮಾಯಿನೋ ಯಾರೂ ಇರೋದಿಲ್ಲ ಅಂದಿದ್ದೆ. ಆಗ ಸಿಕ್ಕಿತ್ತು ಕಲ್ಲೇಶಿಯ ನಂಬರು. ಅವನು ನನ್ನ ಬಾಲ್ಯದ ಗೆಳೆಯ, ಸೋಮವಾರ ಪೇಟೆಯ ಲಿಂಗಾಯತ. ಎಲಿಮೆಂಟರಿ ಶಾಲೆಯಲ್ಲಿ ಓದುವಾಗ ನನ್ನ ಪಕ್ಕದಲ್ಲಿ ಕೂರುತ್ತಿದ್ದ. ಮೂಗಿನ ಬಲಗಡೆಯ ಹೊಳ್ಳೆಯಲ್ಲಿ ಸದಾ ಸಿಂಬಳ ಸುರಿಯುತ್ತಿತ್ತಾದ್ದರಿಂದ ಅವನನ್ನು ನಾವು ಕರೆಯುತ್ತಿದ್ದುದೇ ಸಿಂಬಳ ಕಲ್ಲಿ ಅಂತ. ಆದರೆ ನಾನು ಬಿಜಾಪುರದ ಸೈನಿಕ ಶಾಲೆ ಸೇರಿದ ನಂತರ ಕಲ್ಲೇಶಿಯ ಸಂಬಂಧ ತಪ್ಪಿ ಹೋಗಿತ್ತು. ಆ ನಂತರ 2 ವಿಚಿತ್ರಗಳು ಸಂಭವಿಸಿದ್ದವು. ಮೊದಲನೆಯದ್ದು, ನನ್ನ ಮದುವೆ ಫೋಟೋ ತೆಗೆಯಲು ಅವನೇ ಬಂದಿದ್ದ. ಅಷ್ಟು ಹೊತ್ತಿಗಾಗಲೇ ಅವನು ಕೊಡಗಿನ ಹೆಸರಾಂತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್. ಗೆಳೆಯರೆಲ್ಲ ಅವನನ್ನ ಪ್ಯಾಪರಾಜಿ ಕಲ್ಲೇಶಿ ಅಂತಲೇ ಕರೀತಾ ಇದ್ರು. ಅಷ್ಟೊತ್ತಿಗಾಗಲೇ ಇಂಗ್ಲೆಂಡಿನ ರಾಣಿ ಡಯಾನಾ ತನ್ನ ಗೆಳೆಯನೊಂದಿಗೆ ಪ್ಯಾರಿಸ್ನಲ್ಲಿ ಸತ್ತಿದ್ದಳು. ಫ್ರಾನ್ಸ್ನಲ್ಲಿ ಪ್ಯಾಪರಾಜಿಗಳು ಅಂತ ಕರೆಯಲ್ಪಡುವ ಫೋಟೋಗ್ರಾಫರ್ಗಳು ಬೆನ್ನತ್ತಿದ್ದರಿಂದಲೇ ಆ ಸಾವು ಸಂಭವಿಸಿತ್ತು. ಅದಕ್ಕೂ ಕಲ್ಲೇಶಿಗೂ ಸಂಬಂಧವೇ ಇರಲಿಲ್ಲ.
ಆದರೆ ಕಲ್ಲೇಶಿ ಎಲ್ಲಿಂದಲೋ ಒಂದು ರಹಸ್ಯ ಕ್ಯಾಮೆರಾ ತಂದು ಕೊಡಗಿನ ಪ್ರಖ್ಯಾತ ರಾಜಕಾರಣಿಯೊಬ್ಬ ಹುಡುಗಿಯೊಂದಿಗೆ ಬೆತ್ತಲೆಯಾಗಿದ್ದುದರ ಫೋಟೋ ಮತ್ತು ವಿಡಿಯೋ ತೆಗೆದು ಬೆಂಗಳೂರಿನ ಪತ್ರಿಕೆಯೊಂದಕ್ಕೆ ಕೊಟ್ಟು ರಾತ್ರೋರಾತ್ರಿ ಭಯಂಕರ ಪಾಪ್ಯುಲರ್ ಆಗಿಬಿಟ್ಟಿದ್ದ ಕಲ್ಲೇಶ್ ಪ್ಯಾಪರಾಜಿ. ಅದಕ್ಕಿಂತಲೂ ನನಗೆ ಸಂತೋಷವಾಗಿದ್ದ ಸಂಗತಿ ಅಂದರೆ ಅವನಿಗೆ BBC ನೌಕರಿ ಸಿಕ್ಕಿತ್ತು. ಲೇ ರವಿ, ನಾನ್ ಕಣೋ ಸಿಂಬಳಕಲ್ಲಿ, ಐ ಆಮ್ ವಿತ್ BBC ಅಂತ ಹೆಮ್ಮೆಯಿಂದ ಒಮ್ಮೆ ಫೋನ್ ಮಾಡಿದ್ದ. ದನಿಯಲ್ಲಿ ಗೆಳೆತನದ ಬಿಸುಪು ಬಾಲ್ಯದಲ್ಲಿದ್ದಷ್ಟೇ ಇತ್ತು. ಅವತ್ತು ಸುಮ್ಮನೆ ಅವನ ನಂಬರು ಪುಟಾಣಿ ಪುಸ್ತಕದಲ್ಲಿ ಬರೆದುಕೊಂಡು 5 ವರ್ಷಗಳೇ ಆಗಿದ್ದವು. ಅದೇ ನಂಬರು ಇಟ್ಟುಕೊಂಡಿದ್ದಾನ? ಲಾವಿಗೆ ನಿದ್ರೆ ಹತ್ತಿತ್ತು. ರಾತ್ರಿಯ 12 ಗಂಟೆ. ಮೆಲ್ಲನೆ ಎದ್ದು ಬಂಗಲೆಯ ಹೊರಮನೆಗೆ ಬಂದು ಆ ನಂಬರಿಗೆ ಫೋನ್ ಮಾಡಿದೆ. ಎಸ್, ಕೈಲಾಶ್ ಕೂರ್ಗಿ ಹಿಯರ್ ಅಂದ. ಬೋಳಿ ಮಗನೇ ಕಲ್ಲಿ ಅನ್ನುತ್ತಿದ್ದಂತೆಯೇ 2000 ಕಿಲೋಮೀಟರುಗಳ ಆಚೆಯ ದಿಲ್ಲಿಯ ಮನೆಯಲ್ಲಿನ ಅವನ ಸಂಭ್ರಮ ತೀರಾ ಪಕ್ಕದ ಕೋಣೆಯ ಗಲಗಲದಂತೆ ಅನುರಣಿಸಿತ್ತು. ಇವತ್ತಿಗೂ ನಾನು ನಂಬುವುದು ಒಂದೇ ಸಿದ್ಧಾಂತವನ್ನು: ನಿಜವಾದ ಸ್ನೇಹ ಅಂತ ನಮಗೆ ಸಾಧ್ಯವಾಗುವುದು ಬಾಲ್ಯದಲ್ಲಿ ಮಾತ್ರ. ಆನಂತರವೂ ಗೆಳೆತನಗಳು ಆಗುತ್ತವೆ, ಆದರೆ ಅವು ಸ್ನೇಹಗಳಲ್ಲ, ಕೇವಲ ಪರಿಚಯಗಳು, ಅಕ್ವೈಂಟೆನ್ಸಸ್. ನಾನು ಸಿಂಬಳಕಲ್ಲಿಯೊಂದಿಗೆ ಈಗಷ್ಟೇ ಹೆಗಲ ಮೇಲೆ ಕೈಯಿಟ್ಟು ಸೋಮವಾರಪೇಟೆಯ ಒಂದು ಪುಟ್ಟ ಮಲಯಾಳಿ ಟೀ ಅಂಗಡಿಯಲ್ಲಿ ಚಹಾ ಕುಡಿಯುತ್ತಾ ಮಾತನಾಡುತ್ತಿದ್ದೀನೇನೋ ಎಂಬಂತೆ ಭಾಸವಾಗುತ್ತಿತ್ತು. ನೋಡ್ರವಿ, ನೀನು ಲೈನ್ ಕಟ್ ಮಾಡು, ವಾಪಸ್ ನಾನೇ ಮಾಡ್ತೀನಿ. ನಂದೇನಿದೆ, BBC ಅವರೇ ಬಿಲ್ ಕೊಡ್ತಾರೆ. ಲೆಟ್ಸ್ ಹ್ಯಾವ್ ಎ ಲಾಂಗ್ ಟಾಕ್ ಅಂದಿದ್ದ ಕಲ್ಲೇಶಿ. ಅಲ್ಲಿಂದ ಆರಂಭವಾಗಿತ್ತು ನನ್ನ ಟ್ರೈನಿಂಗ್. ಪ್ಯಾಪರಾಜಿ ಕಲ್ಲೇಶಿಗೆ ಯಾವ ಟ್ರೈನಿಂಗ್? ಕೇಳೋಣ.